ಇನ್ನು ಬಿಹಾರ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ತೀವ್ರ ವಿರೋಧ ಕೇಳಿಬರ್ತಾ ಇದೆ. ಅದು ಸಂಸತ್ ಒಳಗೂ ಹೊರಗೂ ಎರಡೂ ಕಡೆಗಳಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಪ್ರತಿಭಟನೆಗೂ ಕೂಡ ಇಳಿದಿದೆ. ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ನಿಲ್ಲಿಸಬೇಕು ಅಂತ ಆಗ್ರಹಿಸ್ತಾ ಇದೆ ಇಂಡಿಯಾ ಮೈತ್ರಿಕೂಟ. ಭಾರೀ ಗದ್ದಲದ ಹಿನ್ನೆಲೆ ಲೋಕಸಭಾ ಕಲಾಪವನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಸಂಸತ್ ಭವನದ ಮುಂದೆ ವಿಪಕ್ಷಗಳಿಂದ ಪ್ರತಿಭಟನೆ ನಡೀತಾ ಇದೆ. ಮಕರ ದ್ವಾರದಲ್ಲಿ ವಿಪಕ್ಷಗಳ ಸಂಸದರಿಂದ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ನಡೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದರಾದ ಅಖಿಲೇಶ್ ಯಾದವ್, ಪ್ರಿಯಾಂಕಾ ಗಾಂಧಿ, ಹಲವು ವಿಪಕ್ಷಗಳ ನಾಯಕರು, ಸಂಸದರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಿಹಾರ ಚುನಾವಣೆಗೂ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಇಳಿದಿದೆ. ಇದು ದೊಡ್ಡ ಪ್ರತಿಭಟನೆಗೆ ದಾರಿ ಮಾಡಿಕೊಡ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪ್ರತಿಭಟನೆಗಳು ನಡೀತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅಂತ. ಚುನಾವಣಾ ಆಯೋಗದ SIR ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. SIR ಅಂತ ಹೇಳಿದ್ರೆ ಮತದಾರರ ವಿಶೇಷ ಪರಿಷ್ಕರಣೆಯ ಒಂದು ಪ್ರಕ್ರಿಯೆ. ಚುನಾವಣಾ ಆಯೋಗದ ನಿರ್ಧಾರಕ್ಕೆ ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅವೈಜ್ಞಾನಿಕ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ರಾಹುಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕ ಲೋಕಸಭೆ ಚುನಾವಣೆ ವೇಳೆ ದೊಡ್ಡ ಕಳ್ಳತನ ಆಗಿದೆ. ಹೊಸ ಮತದಾರರನ್ನ ಸೇರಿಸಿ ಮಹಾ ಅಕ್ರಮ ಎಸಗಿದ್ದಾರೆ. ಕರ್ನಾಟಕದಲ್ಲಿ ನಾವು ಆಳವಾದ ಅಧ್ಯಯನ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಬಹುದೊಡ್ಡ ಕಳ್ಳತನವನ್ನ ಪತ್ತೆ ಹಚ್ಚಿದ್ದೇವೆ. ಹೇಗೆ ಕಳ್ಳತನ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತು. ಬ್ಲಾಕ್ ಅಂಡ್ ವೈಟ್ ನಲ್ಲಿ ಅಕ್ರಮದ ದಾಖಲೆ ನಮ್ಮ ಬಳಿ ಇದೆ. ಅಕ್ರಮದ ದಾಖಲೆಯನ್ನ ಆಯೋಗಕ್ಕೆ ತೋರಿಸ್ತೀವಿ. ಇವರ ಗೇಮ್ ಏನು ಅನ್ನೋದು ನಮಗೆ ಗೊತ್ತಾಗಿದೆ. ಪೇಪರ್ನಲ್ಲಿ ವೋಟರ್ ಲಿಸ್ಟ್ ಕೊಡ್ತಾರೆ ಅಂತ ರಾಹುಲ್ ಗಾಂಧಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಹಾರದಲ್ಲಿ ನೋಡಿದ್ರೆ ಪರಿಷ್ಕರಣೆ ಅಂತ ಹೇಳ್ತಾರೆ, ಕರ್ನಾಟಕದಲ್ಲೂ ಕೂಡ ಸಮಸ್ಯೆ ಆಗಿದೆ ಅನ್ನೋದಾಗಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ. ಮಹಾರಾಷ್ಟ್ರದಲ್ಲಿ 1 ಕೋಟಿ ಹೊಸ ಮತದಾರರು. ಮಹಾರಾಷ್ಟ್ರ ಚುನಾವಣೆ ವೇಳೆ ದೊಡ್ಡ ಅಕ್ರಮ ನಡೆಯಿತು. ಸಂಸತ್ ಭವನದ ಬಳಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ 52 ಲಕ್ಷ ಮತದಾರರ ವಿಚಾರ ಅಲ್ಲ. ಇವರು ಮಹಾರಾಷ್ಟ್ರದಲ್ಲೂ ಕೂಡ ಚೀಟಿಂಗ್ ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ನಾವು ಪ್ರಶ್ನೆಯನ್ನ ಮಾಡಿದ್ದೆವು. ಮತದಾರರ ಪಟ್ಟಿಯನ್ನ ತೋರಿಸಬೇಕು ಅಂತ ಕೇಳ್ಕೊಂಡಿದ್ದೆವು ಕೂಡ. ಮತದಾರರ ಪಟ್ಟಿಯನ್ನ ಅವರು ತೋರಿಸಲೇ ಇಲ್ಲ. ವಿಡಿಯೋ ಚಿತ್ರೀಕರಣ ತೋರಿಸೋದಕ್ಕೂ ಕೂಡ ಕೇಳ್ಕೊಂಡ್ವಿ. ಆದ್ರೆ ಆ ಕಾನೂನನ್ನ ಇವರು ಬದಲಾಯಿಸಿದ್ದಾರೆ. ಸಂಸತ್ ಭವನದ ಬಳಿ ರಾಹುಲ್ ಗಾಂಧಿ ಆರೋಪವನ್ನ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಏನೇನಾಗಿದೆ ಕಳೆದ ಚುನಾವಣೆಯಲ್ಲಿ ಅನ್ನೋದಾಗಿ. That is another issue which is as important. सिर्फ 52 लाख की बात नहीं है, सिर्फ बिहार की बात नहीं है. महाराष्ट्र में इन्होंने चीटिंग की. हमने सवाल पूछे इलेक्शन कमीशन से, वोटर लिस्ट दिखाइए. इन्होंने वोटर लिस्ट नहीं दिखाई. हमने कहा कि वीडियोग्राफी दिखा दीजिए. वीडियोग्राफी का कानून बदल दिया. 1 करोड़ नए वोटर्स आए थे महाराष्ट्र में और इलेक्शन चोरी किया. ठीक है. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में. ठीक है, ब्लैक एंड व्हाइट. ठीक है, और यही काम इनको पता लग गया है कि इनका जो गेम है हम समझ गए हैं. एक सेकंड. हाँ, लोकसभा चुनाव की बात है. हमने एक कंस्टिट्यूएंसी चुनी, वहां पे हमने डीप डाइव किया. क्योंकि प्रॉब्लम क्या है, ये वोटर लिस्ट देते हैं पेपर में, और पेपर की जब वोटर लिस्ट आती है उसको एनालाइज किया नहीं जा सकता. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया है. ये कैसे करते हैं, कौन वोट करता है, कहां से वोट होता है, कैसे नए वोटर बनते हैं, पूरा का पूरा हमें मालूम है. चोरी का फॉर्मेट बदल दिया इन्होंने. नहीं, अब इनको समझ आ गई बात. ठीक है, और अब इन्होंने क्या किया है कि अब हम बिहार का पूरा सिस्टम नए तरीके से करेंगे. वोटर डिलीट करेंगे और नए तरीके से वोटर लिस्ट लाएंगे. हिंदुस्तान में इलेक्शन चोरी किए जा रहे हैं. ये रियलिटी है हिंदुस्तान की. दैट इज ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿವರಣೆಯನ್ನ ಕೊಡ್ತಾರೆ, ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಕೇಳ್ತೀನಿ ಅವ್ರ ಹತ್ರ ಏನೇನಾಗ್ತಾ ಇದೆ ಅಂತ.
ಹರೀಶ್, ಒಂದು ಬಿಹಾರದಲ್ಲಿ ಕೊನೆಯ ಹಂತದ ಪರಿಷ್ಕರಣೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದು, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ಹೇಳಿರುವಂತ ಕೆಲ ವಿಚಾರಗಳಿದೆಯಲ್ಲ, ಕರ್ನಾಟಕ ಹಾಗೆ ಮಹಾರಾಷ್ಟ್ರದ ಉದಾಹರಣೆಯನ್ನ ಕೊಟ್ಟಿರೋದು, ಇದು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದೆ ಇದೇ ಪ್ರತಿಭಟನೆಯನ್ನ ಅಂತ ಹರೀಶ್. ಹೌದು ಚೈತ್ರ, ಮೊದಲ ಬಾರಿಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಚುನಾವಣೆಯಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂತಹದ್ದನ್ನ ಇವತ್ತು ಉಲ್ಲೇಖವನ್ನ ಮಾಡಿರುವಂತಹದ್ದು. ಈಗ ಚುನಾವಣಾ ಆಯೋಗ ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲು ಮುಂದಾಗ್ತಾ ಇದೆ. ಇದರಿಂದ ಕಾಂಗ್ರೆಸ್ ವೋಟರ್ಸ್ ಏನಿದ್ದಾರೆ ಮತ್ತೆ RJD ವೋಟರ್ಸ್ ಏನಿದ್ದಾರೆ, ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಹಾಗೂ RJDಗೆ ವೋಟ್ ಹಾಕುವಂತವರ ಮತದಾರರ ಪಟ್ಟಿಯಿಂದ ಅವರನ್ನ ಕೈ ಬಿಡಲಾಗ್ತಾ ಇದೆ. ಅಂತಹ ಮತದಾರನ ಗುರುತಿಸಿ ಅಂತಹ ಮತದಾರನ ಪಟ್ಟಿಯಿಂದ ಕೈ ಬಿಡಲಾಗ್ತಿದೆ ಅನ್ನುವಂತ ಆರೋಪವನ್ನ RJD ಹಾಗೂ ಕಾಂಗ್ರೆಸ್ ಮಾಡ್ತಾ ಇರುವಂತಹದ್ದು, ನಿರಂತರವಾದಂತಹ ಹೋರಾಟವನ್ನ ಮಾಡ್ತಾ ಇರುವಂತಹದ್ದು. ಮತ್ತೆ ಪರಿಷ್ಕರಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಲವು ಅನುಮಾನಗಳು ಮತ್ತೆ ಬಿಜೆಪಿಗೆ ಸಹಾಯಕ ಆಗುವಂತಹ ಕೆಲಸಗಳನ್ನ ಚುನಾವಣಾ ಆಯೋಗ ಮಾಡ್ತಿದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಮಾಡ್ತಿರುವಂತಹದ್ದು. ಹೀಗಾಗಿ ಸಂಸತ್ನಲ್ಲೂ ಕೂಡ ಹೊರಗೆ ಮತ್ತು ಒಳಗಡೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿರುವಂತಹದ್ದು. ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸಂಸದರು ಸೇರಿದಂತೆ ಇಂಡಿಯಾ ಒಕ್ಕೂಟದ ನಾಯಕರುಗಳು ಮತ್ತೆ ಸಂಸದರು ಇವತ್ತು ದೊಡ್ಡದಾದಂತಹ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಬಳಿಕ ಮಾತಾಡಿರತಕ್ಕಂತ ರಾಹುಲ್ ಗಾಂಧಿ ಅವರು ಇದೇ ಅಂಶವನ್ನ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ವಿಚಾರಕ್ಕೂ ಕೂಡ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು. ಅಂದ್ರೆ ಕರ್ನಾಟಕದ ಲೋಕಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂತಹದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂತಹದನ್ನ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಆದ ಬಳಿಕ ನಿರಂತರವಾಗಿ ಅದನ್ನ ಹೇಳ್ಕೊಂಡು ಬರ್ತಾ ಇದ್ರು. ಅಂದ್ರೆ ಲೋಕಸಭೆ ಚುನಾವಣೆಗೂ ಮತ್ತೆ ವಿಧಾನಸಭಾ ಚುನಾವಣೆಗೂ ನಡುವೆ ನಡೆದ ಅಂತರ ಏನಿದೆ, ಈ ಅಂತರದಲ್ಲಿ ಅನೇಕ ಹೊಸ ಮತದಾರರು ವಿಧಾನಸಭಾ ಚುನಾವಣೆ ವೇಳೆಗೆ ಸೇರ್ಪಡೆಗೊಂಡಿದ್ರು. ಒಂದೊಂದು ಕ್ಷೇತ್ರದಲ್ಲಿ 30-40 ಸಾವಿರ ಹೊಸ ಮತದಾರರು ಸೇರ್ಪಡೆಗೊಂಡಿದ್ರು. ಇದು ಹೇಗೆ ಸೇರ್ಪಡೆಗೊಂಡಿದ್ರು ಅನ್ನುವಂತ ಉತ್ತರವನ್ನ ಚುನಾವಣಾ ಆಯೋಗಕ್ಕೆ ಕೇಳಿದ್ವಿ. ಆದ್ರೆ ಚುನಾವಣಾ ಆಯೋಗ ಇದುವರೆಗೂ ಕೂಡ ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿಲ್ಲ ಅನ್ನುವಂತಹ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಮಾತ್ರ ಅಲ್ಲ, ಮಧ್ಯಪ್ರದೇಶದಲ್ಲೂ ಕೂಡ ಇದೇ ರೀತಿಯಾದ ಚುನಾವಣಾ ಅಕ್ರಮ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ದೊಡ್ಡ ಮಟ್ಟದ ಒಂದು ಈ ರೀತಿಯಾದಂತಹ ಕುತಂತ್ರ ನಡೆದಿದೆ, ಚುನಾವಣಾ ಆಯೋಗ ಮಾಡಿದೆ. ಅದರಲ್ಲೂ ಕೂಡ ಬಿಜೆಪಿ ಗೆಲ್ಲಿಕ್ಕೆ ಸಹಕಾರವನ್ನ ಚುನಾವಣಾ ಆಯೋಗ ನೀಡ್ತಾ ಇದೆ. ಮತ್ತೆ ಬಿಜೆಪಿ ಏಜೆಂಟ್ ರೀತಿ ಚುನಾವಣಾ ಆಯೋಗ ಕೆಲಸ ಮಾಡ್ತಿದೆ ಅನ್ನುವಂತ ದೊಡ್ಡ ಮಟ್ಟದ ಆರೋಪವನ್ನು ಈಗ ಮಾಡಿರುವಂತಹದ್ದು. ಮತ್ತೆ ಇದು ಚುನಾವಣಾ ಆಯೋಗ ಕೂಡ ಇದಕ್ಕೆ ಒಂದಷ್ಟು ಉತ್ತರಗಳನ್ನು ಕೂಡ ಕೊಟ್ಟಿತ್ತು. ಅಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾಗಿರಬಹುದು, ಇಂಡಿಯಾ ಮೈತ್ರಿಕೂಟದ ಬಹುತೇಕ ನಾಯಕರುಗಳು ಇದನ್ನೇ ದೊಡ್ಡ ಇಶ್ಯೂ ಅನ್ನಾಗಿ ಕೂಡ ಮಾಡಿದ್ರು. ಆದರೆ ಚುನಾವಣಾ ಆಯೋಗ ಇದಕ್ಕೆ ಉತ್ತರವನ್ನು ಕೊಟ್ಟಿತ್ತು. ಆದ್ರೆ ಇದು ಯಾವುದೇ ರೀತಿಯಾದಂತಹ ಅಂದ್ರೆ ವಿರೋಧ ಪಕ್ಷಗಳು ಮಾಡ್ತಿರುವಂತಹ ಆರೋಪಗಳಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ ಅನ್ನುವಂತಹದನ್ನ ಚುನಾವಣಾ ಆಯೋಗ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು. ಆದ್ರೆ ವಿರೋಧ ಪಕ್ಷಗಳು ಈಗ ನಿರಂತರವಾದಂತಹ ಹೋರಾಟವನ್ನ ಮಾಡ್ತಾ ಇರುವಂತಹದ್ದು. ಬಿಹಾರದಲ್ಲೂ ಕೂಡ ಮತದಾರರ ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಬಹುಮುಖ್ಯವಾಗಿ ಕಾಂಗ್ರೆಸ್ ಹಾಗೂ RJDಯ ಮತದಾರರನ್ನ ಕಡಿತಗೊಳಿಸುವಂತಹ ಕೆಲಸ ನಡೀತಾ ಇದೆ. ಮತದಾರರ ಪಟ್ಟಿಯಿಂದಲೇ ಹೆಸರನ್ನು ಅಳಿಸಿ ಹಾಕುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಈಗ ಮಾಡಿರುವಂತಹದ್ದು. ಅಂದ್ರೆ ಮುಖ್ಯವಾಗಿ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಒಂದು ಚುನಾವಣಾ ಅಕ್ರಮ ನಡೆದಿದೆ, ಚುನಾವಣಾ ಆಯೋಗ ಯಾವ ರೀತಿ ಭಾಗಿಯಾಗಿದೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳನ್ನ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಆಗ್ಲೇ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ರು. ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ದಾರೆ, ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಅದರ ಹಿಸ್ಟ್ರಿ ಏನು ಅನ್ನೋದಾಗಿ ಹೇಳಿದ್ದಾರೆ ಅವರು. ಕೇವಲ 52 ಲಕ್ಷ ಮತದಾರರ ವಿಚಾರ ಅಲ್ಲ, ಮಹಾರಾಷ್ಟ್ರದಲ್ಲಿ ಇವರು ಮೋಸ ಮಾಡಿದ್ದಾರೆ, ನಾವು ಎಲೆಕ್ಷನ್ ಕಮಿಷನ್ಗೆ ಮತದಾರರ ಪಟ್ಟಿಯನ್ನ ತೋರಿಸುವಂತೆ ಕೇಳಿಕೊಂಡಿದ್ದೆವು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಮತದಾರರ ಪಟ್ಟಿಯನ್ನ ತೋರಿಸಲೇ ಇಲ್ಲ. ವಿಡಿಯೋ ಚಿತ್ರೀಕರಣ ತೋರಿಸಿ ಅಂತ ಕೇಳಿದ್ವಿ, ಆದ್ರೆ ವಿಡಿಯೋ ಚಿತ್ರೀಕರಣದ ಕಾನೂನನ್ನೇ ಬದಲಾವಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 1 ಕೋಟಿ ಹೊಸ ಮತದಾರರನ್ನ ಸೇರ್ಪಡೆ ಮಾಡಿದ್ದಾರೆ. ಚುನಾವಣೆಯಲ್ಲಿ ದೊಡ್ಡ ಕಳ್ಳಾಟ ನಡೆದಿದೆ. ಕರ್ನಾಟಕದಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಭಯಂಕರವಾದ ಕಳ್ಳತನವನ್ನ ಪತ್ತೆ ಹಚ್ಚಿದ್ದೇವೆ. ನಾನು ಬ್ಲಾಕ್ ಅಂಡ್ ವೈಟ್ ನಲ್ಲಿ ನಿಮಗೆ ತೋರಿಸ್ತೀನಿ, ಚುನಾವಣಾ ಆಯೋಗಕ್ಕೆ ತೋರಿಸ್ತೇನೆ, ಹೇಗೆ ಕಳ್ಳತನ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಅನ್ನೋದಾಗಿ ರಾಹುಲ್ ಗಾಂಧಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ನಡೆದಿರುವಂತಹ ಅಕ್ರಮದ ದಾಖಲೆ ನಮ್ಮ ಕೈಯಲ್ಲಿ ಇದೆ ಅಂತಾನೂ ಹೇಳಿದ್ದಾರೆ. ಅವರ ಗೇಮ್ ಏನು ಅನ್ನೋದನ್ನ ನಾವು ಪತ್ತೆ ಮಾಡಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ ನಡೆದಿದ್ದು ನಾವೊಂದು ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ಮಾಡಿದ್ದೇವೆ. ಪೇಪರ್ನಲ್ಲಿ ಮತದಾರರ ಪಟ್ಟಿಯನ್ನ ನೀಡ್ತಾರೆ, ಪೇಪರ್ನಲ್ಲಿ ಬರುವಂತ ಮತದಾರರ ಪಟ್ಟಿಯನ್ನ ಆನ್ಲೈನ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ನಾವು ಒಂದು ಕ್ಷೇತ್ರದ ಸಂಪೂರ್ಣ ಮತದಾರರ ಪಟ್ಟಿಯನ್ನ ಪಡೆದು ಪರಿಶೀಲನೆ ಮಾಡಿದೀವಿ, ಡಿಜಿಟಲ್ ಫಾರ್ಮೆಟ್ ಅನ್ನ ಕೂಡ ಮಾಡಿದೀವಿ, 6 ತಿಂಗಳುಗಳ ಸಮಯವನ್ನ ತೆಗೆದುಕೊಂಡಿದ್ದೇವೆ.
ನಾವು ಅವರ ಅಕ್ರಮದ ಸಿಸ್ಟಮ್ ಅನ್ನ ತೆಗೆದಿದ್ದೇವೆ. ಹೇಗೆ ಮಾಡ್ತಾರೆ, ಯಾರು ವೋಟ್ ಮಾಡ್ತಾರೆ, ಎಲ್ಲಿ ವೋಟ್ ಹೋಗುತ್ತೆ, ಹೇಗೆ ಹೊಸ ಮತದಾರರನ್ನ ಇವರು ಸೃಷ್ಟಿ ಮಾಡ್ತಾರೆ, ಸಂಪೂರ್ಣ ಎಲ್ಲವೂ ಕೂಡ ನಮಗೆ ಗೊತ್ತಿದೆ ಅಂತ ರಾಹುಲ್ ಗಾಂಧಿ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಕರ್ನಾಟಕ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಮಹಾರಾಷ್ಟ್ರದ್ದು ಕೂಡ.